ಸ್ನೇಹಿತರೆ, ಛತ್ರಪತಿ ಶಿವಾಜಿ ಚಲದಂಕಮಲ್ಲ, ವೀರಾಧಿವೀರ, ಅಪ್ರತಿಮ ವೀರ. ಶಿವಾಜಿ ಮಹಾರಾಜರು ಜೀವಿತಾವಧಿಯಲ್ಲಿ ತನ್ನ ಸಾಮ್ರಾಜ್ಯವನ್ನ ಮೊಘಲರಿಂದ ಕಾಪಾಡಿಕೊಳ್ಳೋಕೆ ಅನೇಕ ವರ್ಷಗಳ ಕಾಲ ಹೋರಾಡಿದ್ರು. ಅಷ್ಟೇ ಅಲ್ಲ, ಶಿವಾಜಿಯನ್ನ ದೇವರೆಂದೇ ಪರಿಗಣಿಸ್ತಾರೆ. ದಕ್ಷಿಣ ಭಾರತದಲ್ಲಿ ಇಂದಿಗೂ ಕೂಡ ಪ್ರಾಚೀನ ಹಿಂದೂ ದೇವಾಲಯಗಳು ಅಳಿಯದೆ ಉಳಿದಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಅದು ಶಿವಾಜಿ. ಶಿವಾಜಿ ಆಡಳಿತದಲ್ಲಿ ಹಿಂದೂಗಳು ಮಾತ್ರವಲ್ಲ, ಮುಸ್ಲಿಮರು ಕೂಡ ಸಂಪೂರ್ಣ ಧಾರ್ಮಿಕ ಸ್ವಾತಂತ್ರ್ಯವನ್ನ ಹೊಂದಿದ್ರು. ಹಿಂದೂಗಳಿಗೆ ಹೇಗೆ ದೇವಾಲಯವನ್ನ ನಿರ್ಮಿಸಲು ಎಷ್ಟು ಸಹಕಾರ ನೀಡ್ತಿದ್ರೋ, ಮುಸ್ಲಿಮರಿಗೆ ಮಸೀದಿಯನ್ನ ನಿರ್ಮಿಸಲು ಅಷ್ಟೇ ಸಹಕಾರವನ್ನ ಕೊಡ್ತಿದ್ರು. ಸೈನ್ಯದಲ್ಲಿ ಹಿಂದೂ ಸೈನಿಕರಂತೆ ಮುಸ್ಲಿಂ ಸೈನಿಕರು ಇದ್ರು. ಹೀಗೆ ಹಿಂದೂ ಮುಸ್ಲಿಂ ಅನ್ನದೇ ಎಲ್ಲರನ್ನೂ ಒಂದಾಗಿ ನೋಡ್ತಿದ್ರು. ಆದರೆ ಅದ್ಯಾಕೋ ಏನೋ ಮೊಘಲ್ ದೊರೆಗಳು ಮಾತ್ರ ಶಿವಾಜಿ ಮಹಾರಾಜರನ್ನ ಶತ್ರುಗಳಂತೆ ನೋಡ್ತಿದ್ರು. ಅದರಲ್ಲೂ ಔರಂಗಜೇಬನಿಗಂತೂ ಶಿವಾಜಿ ಅಂದ್ರೆ ಸಿಟ್ಟು, ಆಕ್ರೋಶ. ಆದರೆ ಔರಂಗಜೇಬನ ಮಗಳಿಗೆ ಶಿವಾಜಿ ಮಹಾರಾಜರ ಮೇಲೆ ಪ್ರೇಮಾಂಕುರವಾಗಿತ್ತು. ಶಿವಾಜಿ ಮಹಾರಾಜರ ಸಾಹಸಕ್ಕೆ, ಧೈರ್ಯಕ್ಕೆ ಮಾರು ಹೋಗಿದ್ಲು. ಹೃದಯದ ಅಂಗಳದಲ್ಲೊಂದು ಪ್ರೇಮ ಸೌಧವನ್ನ ಕಟ್ಟಿ ಪ್ರೀತಿ ಮಾಡ್ತಿದ್ಲು.